ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ಸ್ ಸುಪ್ರೀತ್, ನನ್ನನ್ನು ಮನೆಗೆ ಕರ್ಕೊಂಬಂದಿದ್ದಕ್ಕೆ, ಒಳ್ಳೆ ಊಟ ಹಾಕ್ಸೋದಕ್ಕೆ. ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ ನನಗೋಸ್ಕರ ಟೈಮ್ ಮಾಡ್ಕೊಂಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ದಿವ್ಯಾ, ದಟ್ಸ್ ಮೈ ಪ್ಲೆಜರ್. ಸರಿ, ನಾನು ಹೊರಡ್ತೀನಿ. ಇಷ್ಟು ಬೇಗನಾ? ಐ ಮೀನ್ ಯಾಕೆ ಇಷ್ಟು ಅವಸರ? ಲೇಟ್ ಆದರೆ ಮನೇಲಿ 100 ಪ್ರಶ್ನೆ ಕೇಳ್ತಾರೆ. ಓಕೆ, ಬಿಫೋರ್ ದ್ಯಾಟ್ ಕಣ್ಮುಚ್ಚು. ಯಾಕೆ? ಕಣ್ಮುಚ್ಚು ದಿವ್ಯಾ, ಸರ್ಪ್ರೈಸ್. ಪ್ಲೀಸ್ ಕಣ್ಮುಚ್ಚು. ಅಂತೂ ಇಂತೂ ಇವನು ನನಗೆ ಫಿದಾ ಆಗಿದೆ ಅನ್ನೋದು ಪ್ರೂವ್ ಆಗ್ತಿದೆ. ಸ್ಲೋವಾಗಿ ಕಣ್ಬಿಟ್ಟು. ಇದು ನನಗ? ಎಸ್, ನಿನಗೆ ನನ್ನ ಕಡೆಯಿಂದ ಸ್ಮಾಲ್ ಪ್ರೆಸೆಂಟೇಷನ್. ಇದು ಡೈಮಂಡಾ? ಎಸ್, ಡೈಮಂಡೇ. ಈ ಡೈಮಂಡ್ಗೆ ಈ ಡೈಮಂಡ್. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ಸಾಲಲ್ಲ, ಇದನ್ನು ಹಾಕ್ಕೋಬೇಕು. ಐ ಮೀನ್ ಹೇಗೆ ಕಾಣ್ತಿ ಅಂತ ನೋಡು. ನೀನೇ ಹಾಕು. ದಿವ್ಯಾ, ಎಷ್ಟು ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದೆಯಾ. ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ನಾಚ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀಯ. ನಿನ್ನ ಸ್ಮೈಲ್ ಮುಂದೆ ಈ ನೆಕ್ಲೆಸೇ ಡಲ್ ಅನ್ನಿಸ್ತಾ ಇದೆ. ಸುಪ್ರೀತ್, ರೇಕ್ಸ್ಬೇಡ. ಐ ಸ್ವೇರ್ ದಿವ್ಯಾ, ಐ ಮೀನ್ ನಿಜಾನೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನಿನ್ನಂಥ ಫ್ರೆಂಡ್ ಸಿಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ದಟ್ಸ್ ಓಕೆ. ಅಲ್ಲ, ನಮ್ಮಿಬ್ಬರು ಮಧ್ಯದಲ್ಲಿ ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾ? ಆದರೂ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಬೇಕಿತ್ತಾ? ದಿವ್ಯಾ, ಬೆಲೆನೇ ಕಟ್ಟಕ್ಕಾಗ್ದಿರೋ ಈ ಬ್ಯೂಟಿಗೆ ಇದೆಲ್ಲ ಯಾವ ಲೆಕ್ಕನೇ ಇಲ್ಲ. ದಿವ್ಯಾ, ಗೋಲ್ಡ್, ಡೈಮಂಡ್, ಪ್ಲಾಟಿನಿಯಂ ಇವೆಲ್ಲ ರಾಶಿ ತಂದು ಸುರಿದ್ರು ನಿನ್ನ ಮುಂದೆ ಯಾವುದೂ ಸಾಟಿ ಇಲ್ಲ. ಇದು ಜಾಸ್ತಿ ಆಯಿತು. ದಿವ್ಯಾ, ನಾನು ನನ್ನ ಮನಸ್ಸಲ್ಲಿರೋದನ್ನ ಹೇಳ್ತಾ ಇದ್ದೀನಿ. ಟ್ರಸ್ಟ್ ಮೀ. ನನ್ನನ್ನು ಹುಚ್ಚನ್ ಥರ ಪ್ರೀತಿ ಮಾಡೋ ಕುಬೇರ ಸಿಕ್ಕಾಯ್ತು. ನಾನು ಇವನ ಜೊತೆ ಸುಖವಾಗಿರಬೇಕು ಅಂದರೆ ನನ್ನ ಹಳೆ ಜೀವನದಿಂದ ಆಚೆ ಬರಬೇಕು. ಆ ಬಾಲನಿಂದ ಮುಕ್ತಿ ತಗೋಬೇಕು. ಮಗುನೇನು ಮಾಡಲಿ? ನನ್ನ ಲೈಫಿಗೆ ಅಡ್ಡಿ ಆಗ್ತಿರೋ ಈ ಮಗು ಬೇಡ ನನಗೆ. ಆದಷ್ಟು ಬೇಗ ಇದನ್ನ ತೆಗಿಸ್ತೀನಿ. ದಿವ್ಯಾ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಏನಂತ? ಅದು ಸೀಕ್ರೆಟ್, ಈಗಲೇ ಹೇಳಲ್ಲ. ದಿವ್ಯಾ ಪ್ಲೀಸ್. ಹೇಳಲ್ಲ, ನಾ ಹೊರಡ್ತೀನಿ. ಓಕೆ, ಡ್ರೈವರ್ಗೆ ಹೇಳ್ತೀನಿ, ಬಿಟ್ಟು ಬರ್ತಾ. ನೀನು ಬರಲ್ವಾ? ಮೀಟಿಂಗ್ ಇದೆ, ನೀನು ಕ್ಯಾನ್ಸಲ್ ಮಾಡ್ಕೊಂಬ ಅಂತ ಹೇಳು, ಹಂಗೆ ಬಂದ್ಬಿಡ್ತೀನಿ. ಬೇಡ, ನೀನು ಮೀಟಿಂಗ್ ಮುಗಿಸ್ಕೊ, ನಾ ಹೊರಡ್ತೀನಿ. ಇದೆ, ದಟ್ಸ್ ವಾಟ್ ಐ ಲೈಕ್ ಅಬೌಟ್ ಯು. ಕೆಲಸಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯ ನೋಡು. ಸರಿ, ಬಾಯ್. ಯಾ, ಬಾಯ್. ಸುಪ್ರೀತ್ನೇ ಮದುವೆ ಆದರೆ ನನ್ನ ಲೈಫ್ ಎಷ್ಟು ಚೆನ್ನಾಗಿರ್ಬೋದು. ಎಷ್ಟು ದೊಡ್ಡ ಕಂಪ್ನಿ, ಮನೆ, ಆಸ್ತಿ ಪಾಸ್ತಿ ಎಲ್ಲನೂ ಇದೆ. ಅದಕ್ಕಿಂತ ಜಾಸ್ತಿ ನನ್ನ ಮೇಲೆ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾನೆ. ಸಿಕ್ಕಿದ್ರೆ ಇಂಥ ಲೈಫ್ ಪಾರ್ಟ್ನರ್ ಸಿಗಬೇಕು. ಆದರೆ ಆ ಬಾಲನ್ ಜೊತೆ ಸಿಕ್ಕಾಕೊಂಡಿದ್ದೀನಿ. ಸಾಲದು ಅಂತ ಈ ಮಗು ಬೇರೆ. ಇವಳು ಯಾಕೆ ಕಾಲ್ ಮಾಡ್ತಿದ್ದಾಳೆ? ಕಂಗ್ರ್ಯಾಚುಲೇಷನ್ಸ್ ದಿವ್ಯಾ, ನೀನು ಪ್ರೆಗ್ನೆಂಟ್ ಅಂತೆ? ವಾವ್ ದಿವ್ಯಾ, ವೆರಿ ನೈಸ್. ನನಗಂತೂ ವಿಷಯ ತಿಳಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು. ಉರಿಸ್ಬೇಡ, ಇದೇ ನಾನು ಇಷ್ಟಪಟ್ಟು ಮಾಡ್ಕೊಂಡಿದ್ದಲ್ಲ, ಬೈ ಮಿಸ್ಟೇಕ್ ಆಗಿದ್ದು. ಅದೇ ಅಂದ್ಕೊಂಡೆ, ದಿವ್ಯನ್ ಲೈಫಲ್ಲಿ ದುಡ್ಡಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ ಅಂತ.
ಏ ಬೇರೆ ಮಾತಾಡ್ಬೇಡ, ವಿಷಯಕ್ಕೆ ಬಾ. ಅಯ್ಯೋ ಅದೇ ಮರ್ತೆ ನೋಡು. ಬೈ ದ ವೇ, ನಿಮ್ಮ ಮನೆಯಲ್ಲಿ ಇವತ್ತು ನಿನಗೆ ಆರತಿ ಇಟ್ಕೊಂಡಿದ್ದಾರಂತೆ. ನಮ್ಮನೆಯಿಂದ ನಿನ್ನ ತಂಗಿ ಸತ್ಯ ಮತ್ತು ಊರ್ಮಿಳಾ ಚಿಕ್ಕಿ ಇಬ್ಬರು ಬರ್ತಾ ಇದ್ದಾರೆ. ವಾಟ್? ಆರ್ತಿನ? ನನಗೆ ವಿಷಯನೇ ಗೊತ್ತಿಲ್ವಲ್ಲ. ವಾಟ್ ಎವರ್, ಸತ್ಯ ಮತ್ತು ಚಿಕ್ಕಿ ಇವತ್ತು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಆ ಸತ್ಯನ ಹ್ಯೂಮಿಲಿಯೇಟ್ ಮಾಡೋದಕ್ಕೆ ನಿನಗೆ ಒಂದು ಒಳ್ಳೆ ಗಾಸಿಪ್ ಕೊಡ್ಲಾ? ಆ ಪಾಯಿಂಟ್ ಇಟ್ಕೊಂಡು ನೀನು ಸತ್ಯನ ಚೆನ್ನಾಗಿ ಆಟ ಆಡಿಸು. ಅವಳನ್ನ ಆಟ ಆಡ್ಸೋಕ್ಕೆ ಸಿಗೋ ಚಿಕ್ಕ ಚಾನ್ಸ್ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಅದೇನು ವಿಷಯ ಅಂತ ಹೇಳು. ಫೈನಲಿ ಇಷ್ಟಾಗಿದೆ. ಅಂದ್ರೆ ನಿಮ್ ಚಿಕ್ಕಪ್ಪ ಗುಟ್ಟಾಗಿ 2ನೇ ಮದ್ವೆ ಮಾಡ್ಕೊಂಡಿದ್ದಾರೆ. ಆ ಸತ್ಯ ಅವಳನ್ನ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿದ್ದಾಳೆ. ಈ ವಿಷಯ ನಿಮ್ ಚಿಕ್ಕಮ್ಮಂಗೆ ಗೊತ್ತಿಲ್ಲ ಅಷ್ಟೇ ತಾನೆ? ಎಸ್, ಅಷ್ಟೇ ಸ್ಟೋರಿ. ಒಳ್ಳೆ ಮಸಾಲಾ ಸ್ಟೋರಿ ಕೊಟ್ಟಿದ್ದೀನಿ ನಿನಗೆ. ಇವಾಗ ಅದನ್ನು ಹೇಗೆ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀಯ ಅನ್ನೋದನ್ನು ನಿನಗೆ ಬಿಡ್ತಾ ಇದ್ದೀನಿ. ಸತ್ಯಂಗೆ ಅವಮಾನ ಆಗಬೇಕು, ವಿಲ ವಿಲ ಅಂತ ಒದ್ದಾಡಿ ಸಾಯಬೇಕು ಅವಳು. ಹಾಗೆ ಮಾಡು. ಆಲ್ಸೋ ಇಫ್ ಪಾಸಿಬಲ್ ಚಿಕ್ಕಿಗೆ ಈ ವಿಷಯದ ಬಗ್ಗೆ ಒಂದು ಕ್ಲೂ ಕೊಡು. ಆಗ ನೋಡು ಸತ್ಯನ ಮುಖದಲ್ಲಿ ಚೇಂಜ್ ಆಗೋ ಎಕ್ಸ್ಪ್ರೆಷನ್. ಥ್ಯಾಂಕ್ಸ್ ಕೀರ್ತನ ಈ ವಿಷಯ ಹೇಳಿದ್ಕೆ. ಸತ್ಯನ ಸರಿಯಾಗಿ ಲಾಕ್ ಮಾಡಿದ್ಯಾ. ಬರಲಿ ಮನೆಗೆ. ಆರತಿ ಮಾಡೋಕ್ಕೆ ಬಂದಿರೋಳ್ಗೆ ಮಂಗಳಾರತಿ ಎತ್ಬಿಟ್ಟು ಕಳಿಸ್ತೀನಿ. ಗುಡ್, ಕ್ಯಾರಿ ಆನ್ ದೆನ್. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅದ್ಯಾಕೆ ದೇವ್ರು ನಿನಗೆ ಇಂಥ ಬುದ್ಧಿ ಕೊಟ್ಟ? ನನ್ನ ತಂಗಿ ಮೇಲೆ ಹಾಕ್ಕೊಡ್ತಾ ಇದೀಯ ನೀನು? ಎಷ್ಟು ಸಲ ಹೇಳಿದ್ದೀನಿ ಊರ್ಮಿಳಂಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ. ಆದರೂ ನನ್ನ ಮಾತು ನೀ ಕೇಳಲ್ಲಲ್ಲ. ಸ್ವಂತ ಮನೆನೇ ಒಡೆಯಕ್ಕೆ ನೋಡ್ತೀಯಲ್ಲೇ. ಈ ಮನೆ ಮಗಳ ನೀನು. ಮಾತಾಡ್ಬೇಡ ನೀನು. ಈ ಮನೆಯಲ್ಲಿ ನಿನ್ನ ಟೈಮ್ ಮುಗೀತಾ ಬಂತು. ಎಲ್ಲ ರಾದ್ಧಾಂತ ಮುಗಿಲಿ. ನಾನು ಮಾಡೋ ಮೊದಲನೇ ಕೆಲಸ ಅಂದ್ರೆ ನಿನ್ನನ್ನು ನನ್ನ ಮನೆಯಿಂದ ಆಚೆ ಹಾಕೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.